ಜೈನಕಾಶಿ ಮೂಡುಬಿದಿರೆಯ ಸಮೃದ್ಧ ಇತಿಹಾಸದ ಚಿತ್ರಣ. ವೇಣುಪುರದಲ್ಲಿವೆ 18 ಬಸದಿಗಳು. 18 ಬಸದಿಗಳ ಹಿಂದೆಯೂ ಇವೆ ಅಪೂರ್ವ ಇತಿಹಾಸ. ಓಂ ನಮಃ ಸಿದ್ದೇಭ್ಯಃ. ಸದ್ಧರ್ಮ ಬಂಧುಗಳೇ, ಇದೀಗ ಜೈನಕಾಶಿ ಮೂಡುಬಿದ್ರೆಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಜೈನಕಾಶಿ ಮೂಡುಬಿದ್ರೆ, ಕ್ಷೇಮವೇಣುಪುರ, ಪ್ರಾಗ್ವೇಣುಪುರ, ಬಿದುರೆ, ಬೆದ್ರ, ಮೂಡುಬಿದಿರೆ, ವಂಶಪುರ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧಗೊಂಡಿದೆ. ಇದನ್ನು ಜೈನಕಾಶಿ ಎಂದು ಕರೆಯುತ್ತಾರೆ. ಕಾರಣ ಇದು ಕ್ರಿಸ್ತಪೂರ್ವ 7ನೇ ಶತಮಾನದಲ್ಲಿ ಸುಮಾರು ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಆ ಸಂದರ್ಭದಲ್ಲಿ ತೀರ್ಥಂಕರರಾದಂಥ 23ನೇ ತೀರ್ಥಂಕರರಾಗಿ ಸಂಮೇದಶಿಖರ್ಜಿಯಲ್ಲಿ ಮೋಕ್ಷವನ್ನು ಪಡೀತಾರೆ. ಆ ಪರಂಪರೆಗೆ ಸಂಬಂಧಪಟ್ಟಂಥ ಪಾರ್ಶ್ವ ಮುನಿಗಳೆನ್ನುವರು ಸುಮಾರು 100 ವರ್ಷಗಳ ನಂತರ, ಅಂದರೆ ಅವರು ಮಹಾವೀರರ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಮಹಾವೀರ ಸ್ವಾಮಿ ಇದ್ದರೆ 5-6ನೇ ಶತಮಾನದ ಮಧ್ಯೆ ಇದ್ದರೆ, ಇವರು ಅದಕ್ಕಿಂತ 250 ವರ್ಷ ಪೂರ್ವದಲ್ಲಿದ್ದವರು. 799-800 ವರ್ಷದ ಸುಮಾರಿಗೆ, ಅಂದರೆ ಕ್ರಿಸ್ತಪೂರ್ವ 8ನೇ ಶತಮಾನ. ಆ ನಂತರ 150 ವರ್ಷಗಳ ನಂತರ, ಅಂದರೆ ಭಗವಾನ್ ಮಹಾವೀರರಿಗಿಂತ 100 ವರ್ಷ ಪೂರ್ವದಲ್ಲಿ ಇಲ್ಲಿ ಒಬ್ಬರು ಮುನಿಗಳಿದ್ದು, ಅವರ ಹೆಸರು ಪಾರ್ಶ್ವ ಮುನಿಗಳು ಅಂತ. ಅವರ ತಪಸ್ಸಿನಿಂದಾಗಿ ಇಲ್ಲಿಯ ಸುತ್ತಮುತ್ತಲಿನ ಪರಿಸರದಲ್ಲಿ ಒಂದು ಅಚ್ಚರಿ ನಡೀತದೆ. ವಿಶೇಷವಾಗಿ ಹುಲಿ ಮತ್ತು ಹಸು ಪರಸ್ಪರ ವೈರವನ್ನು ಮರೆತು ಒಂದೇ ಮರಿಗೆಯಲ್ಲಿ ನೀರನ್ನು ಕುಡಿಯುವುದು ದೃಶ್ಯವನ್ನು ಅವರು ಕಾಣ್ತಾರೆ. ಈ ಒಂದು ಘಟನೆಯಿಂದ ತಿರಿಯಂಚ ಪ್ರಾಣಿ, ಒಂದು ದುಷ್ಟ ಪ್ರಾಣಿ, ಒಂದು ಸಾಧು ಪ್ರಾಣಿ ಪರಸ್ಪರ ವೈರವನ್ನು ಮರೆತು ಒಂದೇ ಮರಿಗೆಯಲ್ಲಿ ನೀರು ಕುಡಿಬೇಕಾದ್ರೆ ಇಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು ಅನ್ನೋದನ್ನು ಮನಗಂಡಂಥ ಶ್ರಮಣ ಶ್ರೇಷ್ಠರು ಅಲ್ಲಿಯ ಸುತ್ತಮುತ್ತಲಿನ ಜನರನ್ನು ಕರೆದು ಅಲ್ಲಿದ್ದಂಥ ಯಾವ ವೇಣು ಅಥವಾ ಬಿದುರೆಗಳು ಆವೃತವಾದಂಥ ಬಿದಿರಿನ ಆವೃತವಾದಂಥ ಬಿದಿರಿನ ಮಳೆಗಳಿಂದ ಆವೃತವಾದ ಪ್ರದೇಶ ಅಂತ ಹೇಳ್ತಾರೆ. ಆ ಕಾಡನ್ನು ಸರಿಸಿ ಅಲ್ಲಿ ಜಾಗವನ್ನು ಸ್ವಚ್ಛಗೊಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಟಂಗ್ ಅಂತ ಒಂದು ಶಬ್ದ ಬರ್ತದೆ. ಆ ಶಬ್ದವನ್ನು ಅರಸಿ ಮತ್ತಷ್ಟು ಆ ಭೂಮಿಯನ್ನು ಅಗಿತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಕೃಷ್ಣಶಿಲೆಯ ಸುಂದರವಾದ 12 ಅಡಿಯ ಚತುರ್ಥ ಕಾಲದ ಪಾರ್ಶ್ವನಾಥರ ಬಿಂಬ ಕಾಣ್ತದೆ. ಅವರಿಗಿಂತ ಪೂರ್ವದಲ್ಲೇ, ಅಂದರೆ ಪಾರ್ಶ್ವನಾಥರ ತೀರ್ಥಂಕರರಾದ ಸಂದರ್ಭದಲ್ಲಿ ಸುಮಾರು 100-150 ವರ್ಷದ ನಂತರ ಪ್ರಾಯಶಃ ಆ ಮೂರ್ತಿಯನ್ನು ಅದರಲ್ಲಿ ಹುದುಗಿಸಿಡಬೇಕು. ಅದು ಒಂದು 10-50 ವರ್ಷ ನಂತರ ಬೇರೆ ಬೇರೆ ರೀತಿಯ ಕಾಲಘಟ್ಟದಿಂದ ಜನರಿಂದ ಅದು ಮಾಸಿ ಹೋಗಿತ್ತು. ಅಲ್ಲಿ ಜನವಸತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರ್ಬೋದು. ಆ ಸಂದರ್ಭದಲ್ಲಿ ಪಾರ್ಶ್ವಮುನಿಗಳ ಕಾರಣದಿಂದ ಆ ಬಸದಿಯನ್ನು ಹುಡುಕಿದ್ರಿಂದ ಗುರುಗಳ ಬಸದಿ ಎಂದು ಪ್ರಸಿದ್ಧವಾಗ್ತದೆ. ಆ ಮುನಿಗಳ ತಪಸ್ಸಿನಿಂದಾಗಿ ಈ ಊರಿಗೆ ಪಾರ್ಶ್ವಪುರ, ತೀರ್ಥಂಕರರ ಮೂರ್ತಿಗಿಂತಲೂ ಪಾರ್ಶ್ವಪುರ ಅನ್ನೋ ಹೆಸರು ಮತ್ತು ಮುನಿಗಳ ಹೆಸರಿನಿಂದಲೂ ಪಾರ್ಶ್ವಪುರ ಅನ್ನೋ ಹೆಸರು ಬಂತೆಂದು ಒಂದು ಪ್ರತೀತಿ. ಆಮೇಲೆ ದಂಡನಾಯಕರ ಬಸದಿ ಎಂದು ಆ ಬಸದಿಗೆ ಹೆಸರು. ಇಲ್ಲಿ ಒಟ್ಟು 18 ಬಸದಿಗಳು ಇದೆ. ಅದರಲ್ಲಿ ಮೂಲ ಬಸದಿ ಜೈನ ಮಠದ ಪರಿಸರದಲ್ಲಿರುವಂಥ ಪಡು ಬಸದಿ. ಅಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನ ಭದ್ರಭಾವ ಸ್ವಾಮಿಗಳ ಕಾಲದಲ್ಲಿ ಅದು ಪುನರ್ಜೀರ್ಣೋದ್ಧಾರಗೊಂಡಿತು ಅಂತ ಹೇಳ್ತಾರೆ. ಬಸದಿ ಅಂದರೆ ವಸತಿ ಅಂತ ಅರ್ಥ. ಅಲ್ಲಿ ಸಾಧು ಸಂತರು ಸುಮಾರು 20 ಮೈಲಿಗೆ ದಿನಕ್ಕೆ ನಡೀತಾ ಇದ್ರು. ಆಮೇಲೆ ಒಂದು ಕ್ಷೇತ್ರದಲ್ಲಿ ತಂಗ್ತಾ ಇದ್ರು. ತಂಗಿ ಅವರ ಪೂಜೆ, ಧ್ಯಾನ, ಜಪ, ತಪ, ಅನುಷ್ಠಾನ ಇದನ್ನೆಲ್ಲ ಪೂರೈಸಬೇಕಾಗಿತ್ತು. ಅದಕ್ಕೆ ವಸತಿ ಅಂತ ಹೇಳಿದರು. ಆ ವಸತಿಯೇ ಮತ್ತೆ ಬಸದಿ ಅಂತ ಆಯಿತು. ಹಾಗಾಗಿ ಸಾಧುಗಳ ವಸತಿಯ ಸ್ಥಾನವೇ ಬಸದಿ. ಆ ಬಸದಿ ಸಂವತ್ಸರಣದ ಪ್ರತೀಕ. ಅಲ್ಲಿ ಯಾರಿರ್ತಾರೆ ಅಂದರೆ ಭಗವಂತನ ಮೂರ್ತಿ ಇರ್ತದೆ, ಚರಣಪಾದುಕೆ ಇರ್ತದೆ. ಹಾಗಾಗಿ ಅಲ್ಲಿ ಸ್ವಾಧ್ಯಾಯಕ್ಕೆ ಚಾತುರ್ಮಾಸದ ಕಾಲದಲ್ಲಿ 4 ತಿಂಗಳುಗಳ ಕಾಲ ಸತತ ಅಧ್ಯಯನ, ಜಪ, ತಪ, ಅನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ರು. ಕ್ರಿಸ್ತಪೂರ್ವ 3ನೇ ಶತಮಾನ ಭದ್ರಭಾವ ಸ್ವಾಮಿಗಳ ಕಾಲದಲ್ಲಿ ನಿರ್ಮಾಣವಾದ ಪಡು ಬಸದಿಯಿಂದ ಪೂರ್ವಕ್ಕಿರುವಂಥ ದಂಡನಾಯಕರ ಬಸದಿ ಅಥವಾ ಗುರುಗಳ ಬಸದಿ ಅನ್ನುವುದನ್ನು ಸುಮಾರು 400 ಮೀಟರ್ ಅಂತರದ ದೂರದಲ್ಲಿದೆ.
ಆ ಬಸದಿ ಎರಡನೆಯ ಬಸದಿ ಎಂದು ಪ್ರತೀತಿ. ಮೊದಲ ಬಸದಿಯೇ ಪಡುಬಸದಿ. ಆ ಪಡುಬಸದಿ ಶ್ರೀಮಠದ ಪರಿಸರದಲ್ಲೇ ಇದ್ದರಿಂದ ಈ ವಸತಿ ಅನ್ನುವುದೇ ಬಸದಿಯಾಗಿ ಪರಿವರ್ತನೆಯಾಯಿತು. ಬಸದಿ ಸಮೋಸರಣದ ಪ್ರತೀಕವಾಗಿದೆ. ಸಮೋಸರಣದಲ್ಲಿ ಭಗವಂತರಿರುತ್ತಾರೆ, ಭಗವಂತ ಸರ್ವಜ್ಞರಾಗಿದ್ದಾರೆ. ಹೀಗೆ 18 ಗುಣಗಳುಳ್ಳಂಥ ಸರ್ವಜ್ಞ, ಸರ್ವಂತರ್ಯಾಮಿ ಭಗವಂತ ಅಂತ ಹೇಳ್ತಾರೆ. 18 ದೋಷಗಳು ಯಾವುದು? 18 ದೋಷಗಳು ಹಪಾಪಿ, ಅಂಜಿಕೆ, ವೈರ, ಕಾಮಸೇವನೆ, ಕ್ರೋಧ, ಮಾನ, ಮಾಯ, ಲೋಭ, ಇದೆಲ್ಲ ಇಲ್ಲದಿರುವಿಕೆ, ಅಲುಬ್ಧತೆ, ಪ್ರಸನ್ನತೆ, ನಿಗರ್ವ ಇತ್ಯಾದಿ ಗುಣಗಳಿಂದ ಸುಶೋಭಿತನಾದವನು. ಭಗವಂತನಿಗೆ ಆರಂಭ ಪರಿಗ್ರಹಗಳಿಲ್ಲ, ಕ್ರೋಧ ಇಲ್ಲ, ಮಾನ ಇಲ್ಲ, ಮಾಯ ಇಲ್ಲ, ಲೋಭ ಇಲ್ಲ, ಅಂಜಿಕೆ ಇಲ್ಲ, ವೈರ ಇಲ್ಲ, ಸ್ನೇಹ ಇಲ್ಲ, ಕಾಮಸೇವನೆ ಇಲ್ಲ. ಇದೆಲ್ಲ ದೋಷಗಳು ಅಂತ ಹೇಳ್ತಾರೆ. ಈ 18 ದೋಷಗಳ ರಹಿತನಾದಂಥವನೇ ಸರ್ವಜ್ಞ. ಹಾಗಾಗಿ ಸರ್ವಜ್ಞನ ಗುಣಗಳು 18 ಆಗಿರುವುದರಿಂದ 18 ಮಂದಿರಗಳ ನಿರ್ಮಾಣ ಇಲ್ಲಿ ಆಗ್ತದೆ. ಯಾವಾಗ ನಾವು 18 ಮಂದಿರಗಳ ದರ್ಶನ ಮಾಡ್ತೇವೆ ಆಗ ಭಗವಂತನ ಕೃಪೆಯಿಂದ, ಪ್ರೇರಣೆಯಿಂದ ನಮ್ಮ ದೋಷಗಳು ಒಂದೊಂದಾಗಿ ಕಡಿದು ಹೋಗಲಿ ಅನ್ನುವ ಒಂದು ಅರ್ಥದಲ್ಲಿ ಈ 18 ಬಸದಿಗಳ ನಿರ್ಮಾಣ ಆಗಿದೆ.